ಹಿಂದೂಗಳ ಅಗತ್ಯ ನಮಗೆ ಬೇಡ, ಮುಸ್ಲಿಮರ ಓಟ್ ಮಾತ್ರ ಸಾಕು. ಈ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಥವಾ ತಪ್ಪು ಸುದ್ದಿಗಳನ್ನು ಯಾರ ಮೇಲೆ ಮಾಡಬೇಕು, ಯಾರ ಮೇಲೆ ಬಿಡಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಒಂದಿಷ್ಟು ಜನರಿಗಿಲ್ಲ. ಮುಂದಿನ ಜನ್ಮದಲ್ಲಿ ಸಿಎಂ ಆಗಿ ಹುಟ್ಟಲು ಬಯಸುತ್ತೇನೆ. ಮುಸ್ಲಿಮರ ಓಲೈಕೆ ಕುರಿತು ಬಿಜೆಪಿಗರ ಟೀಕೆ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ. ಕಾಂಗ್ರೆಸ್ ನಂಬಿಕೆ ಇಟ್ಟಿರುವುದು ಮುಸ್ಲಿಮ್ಸ್ ಓಟ್ಗಳನ್ನು. ಕಾಂಗ್ರೆಸ್ ಪಕ್ಷವು ಹಿಂದೂಗಳ ಓಟನ್ನು ನಂಬಿಕೊಂಡಿಲ್ಲ. ಪಕ್ಷ ಕಟ್ಟುವುದು ಮುಸ್ಲಿಂ ಆಧಾರದ ಮೇಲೆ ಹೊರತು ಹಿಂದೂಗಳ ಓಟ್ಗಳ ಮೇಲೆ ಅಲ್ಲ. ಹಿಂದೂಗಳು ಯಾವುದೋ ಮೋದಿ ಎಂಬುವ ವ್ಯಕ್ತಿಯನ್ನು ನಂಬಬಾರದು ಎಂದು ಸಿದ್ದರಾಮಯ್ಯನವರು ಹೇಳಿದ್ರಂತೆ. ನಾನು ಮೀನು ತಿಂದು ದೇವಸ್ಥಾನಕ್ಕೆ ಹೋಗ್ತೀನಿ, ಏನ್ರಿ ತಪ್ಪು, ದೇವರೇನು ತಿನ್ಬೇಡ ಅಂತಂದಿದ್ದಾನ ಅಂತಂತ ಹೇಳಿದರು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ನಮ್ಮ ಕಂಟೆಂಟ್ಗಳು, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ತಪ್ಪು ಮಾಹಿತಿಗಳನ್ನು ಹೊರಬಿಡೋದು ಕಾನೂನಾತ್ಮಕವಾಗಿ ಎಷ್ಟರ ಮಟ್ಟಿಗೆ ಸರಿ? ಆಬ್ವಿಯಸ್ಲಿ ತಪ್ಪು, ಅದನ್ನು ಸರಿ ಅಂತ ಯಾರೂ ಕೂಡ ಹೇಳಲ್ಲ. ಆದರೆ ತಪ್ಪು ಮಾಹಿತಿಗಳನ್ನು ಯಾರ ಮೇಲೆ ಬಿಡಬೇಕು ಅಥವಾ ತಪ್ಪು ಸುದ್ದಿಗಳನ್ನು ಯಾರ ಮೇಲೆ ಮಾಡಬೇಕು, ಯಾರ ಮೇಲೆ ಬಿಡಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಒಂದಿಷ್ಟು ಜನರಿಗಿಲ್ಲ. ನಿನ್ನೆ ಇದೇ ತರಹದ ಒಂದು ಘಟನೆ ನಡೆದಿದೆ. ಒಬ್ಬ ವ್ಯಕ್ತಿಯ ಹೆಸರನ್ನು ಇಟ್ಟುಕೊಂಡು ಆತನ ಹೆಸರಿನ ಮೇಲೆ ತಪ್ಪು ಮಾಹಿತಿಯನ್ನು ಹರಿಬಿಡುವಂತಹ ಘಟನೆ ನಿನ್ನೆಯಷ್ಟು ನಡೆದಿದೆ. ಯಾರು ಗೊತ್ತಾ ವ್ಯಕ್ತಿ? ಅದು ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಮಾನ್ಯ CM ಸಿದ್ದರಾಮಯ್ಯನವರ ಹೆಸರನ್ನು ಇಟ್ಟುಕೊಂಡು ಅವರ ಹೆಸರಿನಲ್ಲಿ ತಪ್ಪು ಮಾಹಿತಿಯನ್ನು ನಿನ್ನೆ ಹರಿಬಿಟ್ಟಿದ್ದಾರೆ. ಏನು ಗೊತ್ತಾ? ಅದು ಹಿಂದೂಗಳ ಅಗತ್ಯ ನಮಗೆ ಬೇಡ, ಮುಸ್ಲಿಮರ ಓಟ್ ಮಾತ್ರ ಸಾಕು. ಈ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನುವ ಮೂಲಕ ಒಂದು ಪೇಪರ್ ಟ್ಯಾಬ್ಲೋವನ್ನು ರೆಡಿ ಮಾಡಿ, ಅಂದರೆ ಪೇಪರಲ್ಲಿ ಏನೇನು ಪ್ರಿಂಟ್ ಬರುತ್ತಲ್ಲ ಆ ಥರದ ಒಂದು ಸುದ್ದಿಯನ್ನು ರೆಡಿ ಮಾಡಿ ಸಿದ್ದರಾಮಯ್ಯವರು ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಫೇಕ್ ನ್ಯೂಸನ್ನು ನಿನ್ನೆ ಒಂದಿಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಏನಿದೆ ಅದರಲ್ಲಿ ಅನ್ನೋದನ್ನು ಓದ್ತೀನಿ ಕೇಳಿ. ಹಿಂದೂಗಳ ಅಗತ್ಯ ನಮಗೆ ಬೇಡ, ಮುಸ್ಲಿಮರ ಓಟ್ ಮಾತ್ರ ಸಾಕು. ಮುಂದಿನ ಜನ್ಮದಲ್ಲಿ CM ಆಗಿ ಹುಟ್ಟಲು ಬಯಸುತ್ತೇನೆ. ಮುಸ್ಲಿಮರ ಓಲೈಕೆ ಕುರಿತು ಬಿಜೆಪಿಗರ ಟೀಕೆ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ. ಈ ಥರದ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟರು ಅಂತ ಆ ಟ್ಯಾಬ್ಲೋಲ್ಲಿ ಬರ್ಕೊಂಡಿದ್ದಾರೆ. ಕಾಂಗ್ರೆಸ್ ನಂಬಿಕೆ ಇಟ್ಟಿರುವುದು ಮುಸ್ಲಿಮ್ಸ್ ಓಟ್ಗಳನ್ನು. ಕಾಂಗ್ರೆಸ್ ಪಕ್ಷವು ಹಿಂದೂಗಳ ಓಟನ್ನು ನಂಬಿಕೊಂಡಿಲ್ಲ. ಈ ಥರ ಬರೆದಿದ್ದಾರೆ. ಪಕ್ಷದ ಚಿಹ್ನೆಯ ಹಿಂದಿನ ಕಾಂಗ್ರೆಸ್ ನಾಯಕರು ಬದಲಿಸಿದ್ದಾರೆ. ಅಂದರೆ ಕಾಂಗ್ರೆಸ್ಸಿನ ಪಕ್ಷ ಏನಿದೆ, ಕೈ ಏನಿದೆ, ಈ ಕೈ ಚಿಹ್ನೆಗೂ ಮುಂಚೆ ಮತ್ತೊಂದು ಚಿಹ್ನೆ ಇತ್ತು, ಅದನ್ನು ಹಿರಿಯ ಕಾಂಗ್ರೆಸ್ ನಾಯಕರು ಬದಲಿಸಿದ್ದಾರೆ. ಪಕ್ಷ ಕಟ್ಟುವುದು ಮುಸ್ಲಿಂ ಆಧಾರದ ಮೇಲೆ ಹೊರತು ಹಿಂದೂಗಳ ಓಟ್ಗಳ ಮೇಲೆ ಅಲ್ಲ. ಹಿಂದೂಗಳ ಓಟ್ ಮೇಲೆ ನಾವು ಪಕ್ಷ ಕಟ್ಟಲ್ಲ. ನಮ್ಮ ಪಕ್ಷ ಏನಿದ್ರು ಕೇವಲ ಮುಸ್ಲಿಮ್ಸ್ ಓಟ್ಗಳ ಮೇಲೆ ಆಧಾರಿತವಾಗಿರ್ತಕ್ಕಂತಹ ಪಕ್ಷ ಅನ್ನುವುದನ್ನು ಬರೆದಿದ್ದಾರೆ. ಕಾರ್ಯಕರ್ತರು ಹಿಂದೂಗಳ ಮೇಲೆ ನಂಬಿಕೆ ಇಡಬಾರದು. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಹಿಂದೂಗಳ ಮೇಲೆ ನಂಬಿಕೆನೇ ಇಡಬಾರದು ಅನ್ನೋದನ್ನು ಬರೆದಿದ್ದಾರೆ. ಹಿಂದೂಗಳು ಯಾವುದೋ ಮೋದಿ ಎಂಬುವ ವ್ಯಕ್ತಿಯನ್ನು ನಂಬಬಾರದು ಎಂದು ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ರಾಜ್ಯ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಹಿಂದೂಗಳ ಮತಗಳು ಕೈತಪ್ಪಿ ಹೋದರೆ ಪಕ್ಷಕ್ಕೆ ಬಾರದ ಹೊಡೆತ ಎಂದು ಸಭೆಯಲ್ಲಿ ಧ್ವನಿ ಎತ್ತಿ ಕಾರ್ಯಕರ್ತರೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ಸಿಗೆ ಹಿಂದೂಗಳ ಅಗತ್ಯವಿಲ್ಲ ಅಂತ ಹೇಳಿದರು. ನಮಗೆ ಹಿಂದೂಗಳ ಅಗತ್ಯ ಇಲ್ಲವೇ ಇಲ್ಲ, ನಮಗೆ ಅಗತ್ಯ ಇರೋದು ಕೇವಲ ಮುಸಲ್ಮಾನರ ಓಟ್ ನಮಗಿದ್ದರೆ ಸಾಕು, ಹಿಂದೂಗಳ ಅಗತ್ಯ ನಮಗೆ ಇಲ್ಲವೇ ಇಲ್ಲ ಅನ್ನುವಂತೆ ಹೇಳಿದರು. ಹಿಂದೂಗಳ ಓಟು ತಪ್ಪೋದು ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಹೊಡೆತ ಕೊಡುತ್ತೆ. ಆದರೆ ಆ ಹೊಡೆತವನ್ನು ಸರಿಪಡಿಸೋದಕ್ಕೆ ನಮಗೆ ಇಸ್ಲಾಂ ಧರ್ಮದವರ ಮುಸಲ್ಮಾನರ ಓಟಿದೆ, ನಾವು ಅವ್ರ ಓಟಿಂದ ಗೆದ್ದು ಬರ್ತೀವಿ ಅನ್ನುವಂತಹ ಸುಳ್ಳು ಸುದ್ದಿಯನ್ನು, ಹಸಿ ಸುಳ್ಳನ್ನು, ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ಸುಳ್ಳನ್ನು ಒಂದಿಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೇಪರ್ನಲ್ಲಿ ಬರೋ ನ್ಯೂಸ್ ಥರ ಅದನ್ನು ಎಡಿಟ್ ಮಾಡಿ, ಫೋಟೋಶಾಪ್ನಲ್ಲಿ ಅದನ್ನು ಎಡಿಟ್ ಮಾಡಿಕೊಂಡು ಅದನ್ನು ಹರಿಬಿಟ್ಟಿದ್ದಾರೆ. ಅದು ಫೇಕ್ ಅಂತ ಹೇಗ್ರಿ ಹೇಳ್ತೀರಿ? ಒಂದು ವೇಳೆ ನಿಜ ಇರ್ಬೋದಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರ ವಿರೋಧಿಗಳು, ಹಿಂದೂ ಪರ ಸಂಘಟನಾಗಾರರು ಕೇಳಿದರೆ ನಿಜವಾಗ್ಲೂ ಅದು ಫೇಕ್ ವಿಷಯ. ಯಾಕೆ ಅಂತಂದರೆ ಯಾವುದೇ ಒಂದು ಪತ್ರಿಕೆ ಆಗಿರಲಿ, ಆಯಾ ಸುದ್ದಿಯನ್ನು ಪ್ರಕಟಪಡಿಸಿದಾಗ ಮೇಲ್ಗಡೆ ಆ ಪತ್ರಿಕೆ ಹೆಸರಿರುತ್ತೆ. ಒಂದು ವೇಳೆ ಅದು ವಿಜಯ ಕರ್ನಾಟಕದ ವಿಷಯ ಆಗಿದ್ದರೆ ಮೇಲೆ ಆ ಪತ್ರಿಕೆ ಹೆಸರಿರುತ್ತೆ, ಪ್ರಜಾವಾಣಿದಾಗಿದ್ದರೆ ಪ್ರಜಾವಾಣಿ ಹೆಸರಿರುತ್ತೆ, ಅದರ ದಿನಾಂಕ ಇರುತ್ತೆ, ವಾರ ಇರುತ್ತೆ. ಆದರೆ ಇವರು ಎಡಿಟ್ ಮಾಡಿರ್ತಕ್ಕಂತಹ ಈ ಒಂದು
ಫೋಟೋ ಏನಿದೆ, ಈ ಒಂದು ಸುಳ್ಳು ಸುದ್ದಿಯ ಫೋಟೋ ಏನಿದೆ, ಅದರಲ್ಲಿ ಯಾವುದೇ ಥರದ ಪತ್ರಿಕೆಯ ಹೆಸರಿಲ್ಲ. ಇದು ಇಂಥದ್ದೇ ಪೇಪರಲ್ಲಿ ಬಂದಿದೆ ಅಂತ ನಿಕಟವಾಗಿ ಎಕ್ಸಾಕ್ಟಾಗಿ ಹೇಳೋದಕ್ಕೆ ಕೂಡ ನಾವು ಆಗೋದಿಲ್ಲ. ಆದ್ದರಿಂದ ಈ ತರಹದ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಜನಗಳ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಒಂದಿಷ್ಟು ಜನ ಮಾಡಿದ್ದಾರೆ ನಿನ್ನೆ. ಇದಕ್ಕೆ ರೆಸ್ಪಾಂಡ್ ಮಾಡಿದಂತಹ ಸಿದ್ದರಾಮಯ್ಯನವರು ಏನು ಹೇಳಿದರು, ಅಂಥವರ ಮೇಲೆ FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಅಂದರೆ ಯಾರು ಸುಳ್ಳು ಸುದ್ದಿಯನ್ನು ಸೃಷ್ಟಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡಿದ್ದರೋ ಅವರ ಮೇಲೆ FIR ಕೂಡ ದಾಖಲಾಗಿದೆ. ಫೇಕ್ ನ್ಯೂಸನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ, FIR ದಾಖಲು ಮಾಡಿದ್ದಾರೆ. ಈ ವಿಷಯವಾಗಿ ನಿನ್ನೆ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು BJP JDS ಮಿತ್ರ ಮಂಡಳಿಯ ಕೃಪಾಪೋಷಿತ ಕಿಡಿಗೇಡಿಗಳು ಈ ತರಹದ ವಾರ್ತೆಗಳನ್ನು ಹಬ್ಬಿಸಿದ್ದಾರೆ. BJP ಮತ್ತು JDS ಅವರು ಏನು ಮೈತ್ರಿ ಆಗಿಬಿಟ್ಟಿದ್ದಾರಲ್ಲ, ಇವ್ರಿಗೆ ಮಾಡೋಕ್ಕೇನು ಬೇರೆ ಕೆಲಸ ಏನಿಲ್ಲ, ಅವರ ಕಡೆಯಿಂದ ಕೃಪಾಪೋಷಿತರು ಅಂದರೆ ಅವ್ರ ಕಡೆಯ ಒಂದಿಷ್ಟು ಜನ ವ್ಯಕ್ತಿಗಳು ಈ ತರಹದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ದಾರೆ. ಅದರಲ್ಲಿ ಸಾರ್ವಜನಿಕರ ಕೋಮ ಭಾವನೆಯನ್ನು ಕೆರಳಿಸುವಂತಹ ಸುದ್ದಿಯನ್ನು ಇವರು ಕೊಟ್ಟಿದ್ದಾರೆ ಅನ್ನುವಂತಹ ಅನೇಕ ವಿಷಯಗಳನ್ನು ಟ್ವಿಟರ್ನಲ್ಲಿ ಸಿದ್ದರಾಮಯ್ಯನವರು ಹಂಚಿಕೊಂಡು ಕಡೆಯದಾಗಿ ಒಂದು ಮಾತನ್ನು ಹೇಳಿದ್ದಾರೆ. ರಾಜಕೀಯ ವಿರೋಧಿಗಳು ನ್ಯಾಯಸಮ್ಮತ ರೀತಿಯಲ್ಲಿ ಎದುರಿಸಲಾಗದೆ ಇಂತಹ ಅಡ್ಡದಾರಿಗಳನ್ನು ಹಿಡಿದಿದ್ದಾರೆ. ಯಾರು ರಾಜಕೀಯ ವಿರೋಧಿಗಳು ಅಂತಂದರೆ ಆಬ್ವಿಯಸ್ಲಿ JDS ಅವರು, BJP ಅವರು, ಅವ್ರ ಮೇಲೆ ಕೂಡ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಇದು ಇವ್ರ ಕೆಲಸನೇ, JDS ಅವರು ಮಾಡಿರುವಂಥ ಕೆಲಸ, BJP ಅವರು ಮಾಡಿರುವಂಥ ಕೆಲಸ, ಎರಡೂ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಕೆಲಸ. ಆದ್ದರಿಂದ ಇವ್ರಿಗೆ ರಾಜಕೀಯವಾಗಿ ನನ್ನನ್ನು ಎದುರಿಸೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಇಂಥ ಅಡ್ಡದಾರಿಗಳನ್ನು ಹಿಡಿದು ಈ ತರಹದ ಸುದ್ದಿಯನ್ನು, ಸುಳ್ಳು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾರೆ. ಯಾಕೆ? ನಮ್ಮ ಮೇಲೆ ನೆಗೆಟಿವ್ ಇಂಪ್ರೆಷನ್ ಬರಬೇಕು ಅಂತ. ಕಾಂಗ್ರೆಸ್ ಕೇವಲ ಮುಸ್ಲಿಮ್ಸ್ ಪರವಾದಂಥ ಪಕ್ಷ ಅಲ್ಲ, ಹಿಂದೂಗಳು ಕೂಡ ಈ ಪಕ್ಷದಲ್ಲಿದ್ದಾರೆ, ಹಿಂದೂಗಳು ಕೂಡ ಈ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ವಾದ. ಎಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಹಿಂದೂಗಳ ಓಟ್ಗಳ ಕೈ ತಪ್ಪುತ್ತೆ ಅನ್ನುವಂಥ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈ ಥರದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಹಿಂದೂಗಳ ಓಟ್ಗಳು ನಮಗೆ ಬರಬಾರದು ಅನ್ನುವಂಥ ಐಡಿಯಾನ ಇವರು ಮಾಡಿ ಈ ಥರದ ಸುಳ್ಳು ಸುದ್ದಿಗಳನ್ನು ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಕಿಡಿಕಾರಿದರು. ತದನಂತರದಲ್ಲಿ ಸಿದ್ದರಾಮಯ್ಯನವರು ಹೇಳಿದರು, ಸುಳ್ಳು ಸುದ್ದಿ ಹಬ್ಬಿಸೋದು ಮಹಾ ಅಪರಾಧ. ಆ ತರಹದ ಯಾವುದೇ ಕೃತ್ಯಕ್ಕೆ ನಾವು ಎಂಟರ್ಟೈನ್ಮೆಂಟ್ ಮಾಡಲ್ಲ, ನಾವು ಅದಕ್ಕೆ ಸಹಕರಿಸಲ್ಲ, ಅದನ್ನು ಸಣ್ಣ ಸುದ್ದಿ ಅಂತ ಬಿಡಲ್ಲ. ಅದಕ್ಕೆ FIR ದಾಖಲು ಮಾಡ್ತೀವಿ, ಕೇಸ್ ದಾಖಲು ಮಾಡ್ತೀವಿ. ಕಾನೂನಾತ್ಮಕವಾಗಿ ಏನೇನು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದವರಿಗೆ ಏನೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಖಂಡಿತವಾಗಿ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ನಿನ್ನೆ ತಮ್ಮ ಟ್ವಿಟ್ಟರ್ ಪೋಸ್ಟ್ ಮೂಲಕ ಅಪರಾಧಿಗಳಿಗೆ ಅಥವಾ ಈ ಥರದ ಕೃತ್ಯ ಮಾಡುವಂತಹ ಆಲೋಚನೆ ಉಳ್ಳವರಿಗೆ ಎಚ್ಚರಿಕೆಯನ್ನು ನೀಡಿದರು. ಆದರೆ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಸಿದ್ದರಾಮಯ್ಯನವರು ಈ ಕೇಸರಿ ಪೇಟ ಕಂಡ್ರೆ ಅದನ್ನು, ಕೇಸರಿ ಪೇಟ ಯಾರೋ ಹಾಕಲಿಕ್ಕೆ ಬಂದಾಗ ಅದನ್ನು ಕಿತ್ತೆಸೆದರು. ನನಗೆ ಕುಂಕುಮ ಕಂಡ್ರೆ ಭಯ ಅಂತ ಹೇಳಿದರು. ತದನಂತರದಲ್ಲಿ ನಾನು ಮೀನು ತಿಂದು ದೇವಸ್ಥಾನಕ್ಕೆ ಹೋಗ್ತೀನಿ, ಏನ್ರಿ ತಪ್ಪು, ದೇವರೇನು ತಿನ್ನಬೇಡ ಅಂತಂದಿದ್ದಾನ ಅಂತಂತ ಹೇಳಿದರು. ಈ ತರಹದ ಒಂದಿಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದರಿಂದ ಯಾರೋ ಒಂದಿಷ್ಟು ಜನ ಹಿಂದುತ್ವದ ಮೇಲೆ, ಹಿಂದೂಗಳಾಗಿರ್ತಕ್ಕಂಥವ್ರು, ಹಿಂದುತ್ವದ ಮೇಲೆ ಅಭಿಮಾನ ಇರತಕ್ಕಂಥವ್ರು ಈ ತರಹದ ಒಂದು ಕೃತ್ಯ ಮಾಡಿದ್ರೇನೋ ಅಂತ ಅನಿಸುತ್ತೆ. ಆದರೆ ತಪ್ಪೇ. ಯಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೋ ಅದು ಆಬ್ವಿಯಸ್ಲಿ ತಪ್ಪು, ಕಾನೂನಾತ್ಮಕವಾಗಿ ಅದು ನಿಜವಾಗ್ಲೂ ತಪ್ಪು. ಅದಕ್ಕೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆಯನ್ನು ನ್ಯಾಯಾಲಯ ಕೊಡ್ತಕ್ಕಂಥದ್ದು ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡಬೇಕು, ನಾವು ಸಿದ್ದರಾಮಯ್ಯನವರಿಗೆ ತಿರುಗೇಟು ನೀಡಬೇಕು ಅಂತ ಹೇಳಿ ಯಾರೋ ಒಂದಿಷ್ಟು ಜನ ಈ ಥರದ ಒಂದು ಷಡ್ಯಂತ್ರವನ್ನು ಮಾಡಿರ್ತಾರೆ. ಆದರೆ ತಪ್ಪು ಮಾಹಿತಿಯನ್ನು ಹರಿಬಿಡೋದು ಕಾನೂನಾತ್ಮಕವಾಗಿ ಇಟ್ಸ್ ಅ ಬಿಗ್ ಮಿಸ್ಟೇಕ್. ಅದು ತಪ್ಪೇ. ಆ ತರಹದ ತಪ್ಪನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು, BJP ಅವರು ಮಾಡಬಾರ್ದು, JDS ಅವರು ಮಾಡಬಾರ್ದು. ಭಾರತದ ರಾಜಕಾರಣಿಗಳು, ನಮ್ಮ ದೇಶದಲ್ಲಿ ಎಷ್ಟು ಜನ ಪೊಲಿಟಿಷಿಯನ್ಸ್ ಇದ್ದಾರೆ ಅವರೆಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಕೂಡಿಟ್ಟಿದ್ದಾರಲ್ಲ, ಅದನ್ನೆಲ್ಲ ನಾವು ನಮ್ಮ ದೇಶಕ್ಕೆ ತಗೊಂಡು ಬಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ 15 ಲಕ್ಷ ಕೊಡ್ಬೋದು ಅಂತ ಮೋದಿಯವರು ಹೇಳಿಕೆ ಕೊಟ್ಟರು. ಅದನ್ನೇ ಬೇರೆ ಥರ ಮ್ಯಾನಿಪುಲೇಟ್ ಮಾಡಿ ಮೋದಿ 15 ಲಕ್ಷ ಕೊಡ್ತೀನಿ ಅಂದರು ಎಲ್ಲಿ ಕೊಡ್ತಾ ಇದ್ದಾರೆ, ಮೋದಿ 15 ಲಕ್ಷ ಕೊಡ್ತೀನಿ ಅಂದರು ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ವ್ಯಂಗ್ಯ ಮಾಡ್ತಾರಲ್ಲ, ಟೀಕೆ ಮಾಡ್ತಾರಲ್ಲ, ಇದು ಕೂಡ ಒಂಥರ ಸುಳ್ಳು ಸುದ್ದಿಯನ್ನು ಹರಡಿಸುವಂತಹ ಪ್ರಕ್ರಿಯೆಯಲ್ಲೇ ಬರುತ್ತೆ. ಅದು ತಪ್ಪಾದರೆ ಇದು ಕೂಡ ತಪ್ಪೆ. ಆದ್ದರಿಂದ ತಪ್ಪೆ. ಇಂತಹ ಸುಳ್ಳು ಸುದ್ದಿಗಳನ್ನು ನಂಬುವ ಮೊದಲು ಸತ್ಯ ಯಾವುದು ಅಂತ ವೀಕ್ಷಕರು ಅರ್ಥಕೋಬೇಕು. ಆದ್ದರಿಂದ ಸುಳ್ಳು ಸುದ್ದಿಗಳಿಗೆ ದಯಮಾಡಿ ಕಿವಿ ಕೊಡಬೇಡಿ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.